ಓಕೆ, ಗುಡ್ ಈವ್ನಿಂಗ್. ನಾನು ವಾಯ್ಸ್ ಕ್ಲಿಯರಾಗಿ ಕೇಳ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಒಂದು 1 ಮಿನಿಟ್ or 2 ಮಿನಿಟ್ ವೇಟ್ ಮಾಡೋಣ. ಸೊ ದಟ್ ಜಾಯ್ನ್ ಆದ ತಕ್ಷಣ ವಿಲ್ ಸ್ಟಾರ್ಟ್. ನಾನು ವಾಯ್ಸ್ ಕ್ಲಿಯರಾಗಿ ಕೇಳ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಓಕೆ, ಐ ವಿಲ್ ಆಲ್ಸೋ ಚೆಕ್. ಬರ್ತಾ ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸರಿ, ಸ್ಟಾರ್ಟ್ ಮಾಡೋಣ ತರಗತಿಯನ್ನು. ಸೊ ಇಂದಿನ ಒಂದು ತರಗತಿಯಲ್ಲಿ ನಾವು ಶುರು ಮಾಡುವಂತಹ ಚಾಪ್ಟರು ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಈಗ ಮಾತಾಡ್ಕೊಂಡು ಹೋಗೋಣ. ಸೊ ಇದೆಲ್ಲ ಕೋರ್ಸಸ್ಗಳು ಲಭ್ಯವಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ತಿಳಿಸಬಹುದು ಅನ್ನುವಂಥದ್ದು. ಮೊದಲನೇದಾಗಿ ಗುರುತ್ವಾಕರ್ಷಣೆಯ ಪರಿಚಯ, ಇಂಟ್ರಡಕ್ಷನ್ ಟು ಗ್ರಾವಿಟೇಷನ್ ಅಂತ ನಾವು ಕರಿತೀವಿ. ಯಾಕೆ ಬೇಕು ಗ್ರಾವಿಟೇಷನ್? ಬೇಕಾ ನಮಗೆ ಗುರುತ್ವಾಕರ್ಷಣೆ ಅನ್ನುವಂಥದ್ದು ಬೇಕಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ, ಹೌದಾ? ಯಾಕೆಂದರೆ ಗುರುತ್ವಾಕರ್ಷಣೆ ಇರಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಭೂಮಿಯ ಮೇಲೆ ಗುರುತ್ವಾಕರ್ಷಣೆ ಅನ್ನುವಂಥದ್ದು ಇರಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಈ ನಮ್ಮ ಅರ್ಥಲ್ಲಿ ಗ್ರಾವಿಟೇಷನ್ ಇದೆ ಅಂತ ಹೇಳ್ಬೋದಾ? ಇದೆ. ಒಂದು ಕತೆ ಏನು ಗೊತ್ತಿದೆಯಾ? ನ್ಯೂಟನ್ ರವರ ಕತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಾ? ನ್ಯೂಟನ್ ರವರು ಒಂದು ದಿನ ಒಂದು ಮರದ ಕೆಳಗೆ ಕೂತ್ಕೊಂಡು ಇದು ಆ್ಯಪಲ್ ಅಂತ ಏನು ಹೇಳ್ತೀವಿ, ಆ ಆ್ಯಪಲ್ ಅನ್ನುವಂಥದ್ದು ಕೆಳಗಡೆಗೆ ಬಿದ್ದಾಗ ಇಲ್ಲಿ ನ್ಯೂಟನ್ ರವ್ರು ಏನು ಕೂತಿರ್ತಾರೆ, ಅವ್ರಿಗೆ ಒಂದು ಅನುಭವ ಆಗುತ್ತೆ ಅನ್ನುವಂಥದ್ದು. ಏನು ಅನುಭವ? ಲೈಕ್ ಮೇಲ್ಗಡೆಯಿಂದ ಏನು ಆ್ಯಪಲ್ ಮೇಲ್ಗಡೆ ಇತ್ತು ಅಥವಾ ಏನು ಸೇಬು ಹಣ್ಣು ಇನ್ನೊಂಥದ್ದು ಇತ್ತು, ಆ ಸೇಬು ಹಣ್ಣು ಅನ್ನುವಂಥದ್ದು ಕೆಳಗೆ ಯಾಕೆ ಬಿತ್ತು, ಮೇಲ್ಗಡೆಗೆ ಹೋಗೋದರ ಬದಲು ಕೆಳಗಡೆಗೆ ಯಾಕೆ ಬಿತ್ತು ಅನ್ನುವಂತಹ ಒಂದು ಪ್ರಶ್ನೆಯಿಂದ ಸ್ಟಾರ್ಟ್ ಆಗಿರುವಂಥದ್ದೇ ಈ ನಮ್ಮ ಗುರುತ್ವಾಕರ್ಷಣೆ ಅನ್ನುವಂಥದ್ದು, ಹೌದಾ? ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುತ್ವಾಕರ್ಷಣೆ ಅನ್ನುವಂಥದ್ದು ನಮ್ಮ ಒಂದು ಚಾಪ್ಟರ್ನ ಒಂದು ಲಿಸ್ಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಚಾಪ್ಟರೇ ಆಗಿರುತ್ತೆ ಅನ್ನುವಂಥದ್ದು, ಓಕೆನಾ? ಸೊ ಗುರುತ್ವಾಕರ್ಷಣೆ ಅಂತಂದಾಗ ಈ ಕೆಲವಾರು ಪಾಯಿಂಟ್ಸ್ಗಳು ನಮ್ಮ ತಲೆಗೆ ಬರುವಂಥದ್ದು ಉಂಟು. ಸೇಬು ಯಾವಾಗಲೂ ಕೆಳಕ್ಕೆ ಬೀಳೋದೇಕೆ? ಯಾಕೆ ಬೀಳುತ್ತೆ? ಮೇಲಕ್ಕೆ ಯಾಕೆ ಹೋಗಲ್ಲ? ಸೇಮ್ ದಟ್ಸ್ ಅ ಪಾಯಿಂಟ್ ವಿಚ್ ಐ ಹ್ಯಾವ್ ಸೆಡ್. ನಾನು ಅದೇ ಪಾಯಿಂಟನ್ನು ನಾನು ನಿಮಗೆ ಹೇಳಿರುವಂಥದ್ದು, ಹೌದಾ? ಸೊ ಮಳೆ ಹನಿಗಳು ಭೂಮಿಯ ಮೇಲೆ ಬೀಳುವುದಕ್ಕೆ, ಮಳೆ ಹನಿಗಳು ಕೂಡ ಭೂಮಿಯ ಮೇಲಕ್ಕೆ ಬೀಳುತ್ತೆ. ಮೇಲ್ಗಡೆ ಹೋಗೋದ್ ಬದಲು ಪುನಃ ಕೆಳಗಡೆ ಯಾಕೆ ಬೀಳುತ್ತೆ? ಭೂಮಿಯ ವಾತಾವರಣದಲ್ಲಿರುವ ಎಲ್ಲಾ ವಸ್ತುಗಳು ಭೂಮಿಯ ಕೇಂದ್ರದ ಕಡೆಗೆ ಆಕರ್ಷಿತವಾಗುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಎರಡು ಉದಾಹರಣೆಗಳಿಂದ ನಾವು ಏನು ಗಮನಿಸಬಹುದು ಅಂತ ನೋಡೋದಾದ್ರೆ, ಹೌದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪಾಯಿಂಟ್ ಏನು ಅಂತಂದ್ರೆ, ಭೂಮಿ ಮೇಲಿರುವ ಎಲ್ಲಾ ವಸ್ತುಗಳು ಭೂಮಿಯ ಕೇಂದ್ರದ ಕಡೆಗೆ ಆಕರ್ಷಿತವಾಗುತ್ತೆ ಅನ್ನುವಂಥದ್ದನ್ನ ಕರೆಕ್ಟಾಗಿ ನಾವು ಗಮನವಿಟ್ಟು ಹೇಳ್ಬೋದು ಅನ್ನುವಂಥದ್ದು, ಹೌದಾ?
ಹಾಗಾದ್ರೆ ಇಲ್ಲಿ ನಮಗೆ ಈ ಎಲ್ಲಾ ವಸ್ತುಗಳು ಭೂಮಿಯ ಕೇಂದ್ರದ ಕಡೆಗೆ ಆಕರ್ಷಣೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವುದೋ ರೀತಿಯಾದಂತಹ ಬಲ ಇದೆ ಅಂತ ಅನ್ನೋದನ್ನ ಹೇಳ್ತೀವಲ್ವಾ? ಹೌದು, ಖಂಡಿತವಾಗ್ಲೂ ಹೇಳ್ತೀವಿ. ಆ ಬಲ ಯಾವುದು ಅನ್ನುವಂಥದ್ದನ್ನೇ ನಾವು ತಿಳ್ಕೊಳ್ಳೋದಾದ್ರೆ ಅದೇ ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು. ಈ ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು ಭೂಮಿಗೆ ಇರುವುದರಿಂದ ವಸ್ತುಗಳನ್ನ ಕೆಳಗೆ ಬೀಳುವಂತೆ ಮಾಡುತ್ತೆ. ವಸ್ತುಗಳನ್ನ ಕೆಳಗೆ ಬೀಳುವಂತ ಮಾಡುವಂತಹ ಬಲವೇ ಗುರುತ್ವಾಕರ್ಷಣ ಬಲ ಅಂತ ನಾವು ಹೇಳ್ತೀವಿ. ಸೊ ಇದು ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ನಾನು ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಕ್ಲಾಸ್ನ ಕೇಳ್ತಾ ಇರೋರು ಅಥವಾ ರೆಕಾರ್ಡ್ ಕೇಳ್ತಾ ಇರೋರು ಒಂದು ನಿಮ್ಮ ಶಾರ್ಟ್ ನೋಟನ್ನು ಮಾಡ್ಕೋಬಹುದು. ಶಾರ್ಟ್ ನೋಟ್ಸ್ನ ಮಾಡ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ. ಕಾರಣ ಏನು ಅಂದರೆ, ಬಿಕಾಸ್ ನಿಮಗೆ ನೋಟ್ಸನ್ನು ನಾವು ಕೊಡ್ತೀವಿ. ಸೊ ನೋಟ್ಸನ್ನು ಏನು ಕೊಟ್ಟರೂ ಕೂಡ ನೀವು ಅದರ ಜೊತೆಗೆ ಶಾರ್ಟ್ ನೋಟ್ಗಳನ್ನ ಮಾಡಿಕೊಂಡ್ರೆ ಅದು ಒಂದು ಅತ್ಯುತ್ತಮವಾದ ಒಂದು ಕಲಿಯುವಂಥ ವಿಧಾನ ಅಂತ ನಾವು ಹೇಳ್ತೀವಿ. ಹಾಗಾಗಿ ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ಹಾಗಾದ್ರೆ ವಸ್ತುವನ್ನ ಕೆಳಕ್ಕೆ ಬೀಳುವಂತ ಮಾಡುವ ಬಲವೇ ಗುರುತ್ವಾಕರ್ಷಣ ಬಲ ಅಂತ ನಾವು ಹೇಳ್ತೀವಿ ಅನ್ನೋದು. ಹಾಗಾದ್ರೆ ಪ್ರಕೃತಿಯಲ್ಲಿ ನಮಗೆ ಸಿಗುವಂತಹ ಮೂಲಭೂತ ಬಲಗಳು ಯಾವ್ದ್ಯಾವ್ದು ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಳ್ಳೋದಾದ್ರೆ, ಪ್ರಕೃತಿಯಲ್ಲಿ ನಮಗೆ 4 ರೀತಿಯ ಮೂಲಭೂತ ಬಲಗಳಿವೆ. ಒಂದು ಗುರುತ್ವಾಕರ್ಷಣ ಬಲ, ಅಣುಬಲ, ದುರ್ಬಲವಾದಂತಹ ಅಣುಬಲ ಮತ್ತು ವಿದ್ಯುತ್ ಕಾಂತೀಯ ಬಲ. ಇದರಲ್ಲಿ ನಾವು ಈಗ ಮಾತಾಡುವಂಥದ್ದು ಯಾವುದು? ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು. ಹೌದಾ? ಈ ಗುರುತ್ವಾಕರ್ಷಣದ ಬಲಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಈಗಾಗಲೇ ನಾವು ಉದಾಹರಣೆಯನ್ನ ನೋಡ್ತಾ ಇದ್ದ ಹಾಗೆ ಮೊದಲನೇ ಉದಾಹರಣೆಯನ್ನ ನಾವು ತಗೊಂಡಾಗ ಅಥವಾ ಈ ಗುರುತ್ವಾಕರ್ಷಣೆ ಅನ್ನುವಂತಹ ಪಾಠವನ್ನ ನಾವು ಸ್ಟಾರ್ಟ್ ಮಾಡಿದಾಗ ಮೊದಲನೇ ಉದಾಹರಣೆಯನ್ನ ನಾವು ನೋಡಿರುವಂಥದ್ದು ಯಾವುದು? ಸೇಬು ನೆಲಕ್ಕೆ ಬೀಳುವಂಥದ್ದು. ಹೌದಾ? ಸೇಬು ನೆಲಕ್ಕೆ ಬೀಳುವಂಥದ್ದು. ಅಥವಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂಥದ್ದು. ಗ್ರಹಗಳು ಏನಿರುತ್ತೆ, ಈಗ ಸೂರ್ಯನ ಸುತ್ತ ಉಳಿದ ಎಲ್ಲ ರೀತಿಯ ಗ್ರಹಗಳು ಸೂರ್ಯನ ಸುತ್ತ ಹೀಗೆ ತಿರುಗುತ್ತೆ, ಸುತ್ತುತ್ತೆ. ಸೊ ಅದಕ್ಕೂ ಕಾರಣವಾಗಿರುವಂತಹ ಬಲವೇ ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು. ಮತ್ತು ಇಲ್ಲಿ ಭೂಮಿಯ ಸುತ್ತ ಇನ್ನೊಂದು ಪಾಯಿಂಟ್ ಅನ್ನು ಹೇಳೋದಾದ್ರೆ, ಭೂಮಿಯ ಸುತ್ತ ಚಂದ್ರ ಸುತ್ತಾನೆ, ಗೊತ್ತಿದೆಯಾ? ಸೊ ಆ ಭೂಮಿಯ ಸುತ್ತ ಚಂದ್ರ ಸುತ್ತೋದಕ್ಕೂ ಕೂಡ ನಾವು ಗುರುತ್ವಾಕರ್ಷಣ ಬಲವನ್ನ ಕಾರಣ ಅಂತಲೂ ಕೂಡ ನಾವು ಹೇಳ್ಬಹುದು. ಹಾಗೆ ಮಳೆಯ ಹನಿಗಳು ಭೂಮಿಗೆ ಬೀಳುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಗುರುತ್ವಾಕರ್ಷಣ ಬಲದ ಕೆಲವೊಂದು ಉದಾಹರಣೆಗಳು ಅಂತ ನಾವು ಹೇಳ್ತೀವಿ ಅನ್ನುವಂಥದ್ದು. ಹಾಗೆ ನಾನು ಹೇಳ್ತಾ ಇರುವಂಥದ್ದು ಏನು ಅಂದ್ರೆ, ಸೊ ಇದು ಮೊದಲನೇ ಕ್ಲಾಸ್ ಆಗ್ತಾ ಇರೋದ್ರಿಂದ ನಿಮಗೆ ಏನೇ ಡೌಟ್ಸ್ಗಳಿತ್ತು ಅಂತಂದ್ರೂ ಕೂಡ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಲೈವ್ ಚಾಟಲ್ಲೂ ನೀವು ಲೈವ್ ಚಾಟ್ನ ಯೂಸ್ ಮಾಡ್ಕೋಬಹುದು. ಆ್ಯಪ್ನ ಯೂಸೇಜ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಆ್ಯಪ್ ಯೂಸೇಜಲ್ಲಿ ನಿಮಗೆ ಆ ಒಂದು ಏನು ಹೇಳ್ತೀವಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಮೆಸೇಜ್ ಮಾಡಬಹುದು. ಸೊ ದಟ್ ನಮಗೆ ಅದು ಗೊತ್ತಾಗುತ್ತೆ. ಮತ್ತು ಅಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳಿರುತ್ತೆ. ಏನು ಆಪ್ಷನ್ಸ್ ಅಂತಂದರೆ, ರೈಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ಸ್ ಇದೆ. ಆ ರೈಸ್ ಹ್ಯಾಂಡ್ ಆಪ್ಷನ್ ಯೂಸ್ ಮಾಡಿಕೊಂಡು ವಾಯ್ಸ್ ರೆಕಾರ್ಡ್ ಮಾಡು ಕೂಡ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಆಪ್ಷನ್ಸ್ ಇದೆ, ಅದನ್ನು ಯೂಸ್ ಮಾಡಿಕೊಡಿ. ಅಥವಾ ಇನ್ನೂ ಆಗಲಿಲ್ಲ ಅಂತಂದರೆ ನನ್ನ ನಂಬರನ್ನೇ ಕೊಟ್ಟಿದ್ದೀನಿ, 8088100752. ಸೊ ಬರಿತೀನಿ ನೋಡಿ ಆ ನಂಬರನ್ನು. ಈ ಒಂದು ನಂಬರ್ಗೆ 00752 ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ಮೆಸೇಜ್ ಮಾಡಿ ನಿಮ್ಮ ಯಾವುದೇ ರೀತಿಯಾದಂತಹ ತೊಂದರೆ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂದರೆ ಅದಕ್ಕೆ ನಾವು ಈ ಒಂದು ನಂಬರ್ ಮುಖಾಂತರ ಆನ್ಸರ್ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಕ್ಲಿಯರಾ? ಜೊತೆಗೆ ಆ್ಯಪ್ನಲ್ಲೇ ನಿಮಗೆ ಒಂದು ಆಪ್ಷನ್ ಇದೆ. ಏನು ಆಪ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಆ್ಯಪ್ನಲ್ಲಿ ತೋರಿಸೋದಾದರೆ, ಆ್ಯಪ್ನಲ್ಲಿ ಆಸ್ಕ್ ಎನಿ ಮ್ಯಾಥ್ ಡೌಟ್ ಅಂತ ಇದೆ. ಅಥವಾ ನೀವು ಸಪೋರ್ಟ್ ಅನ್ನೋ ಆಪ್ಷನ್ ಇದೆಯಾ, ಚಾಟ್ ಅನ್ನೋ ಆಪ್ಷನು ಕೂಡ ಇದೆ. ಸೊ ಅಲ್ಲಿ ಇಲ್ಲಿ ನಿಮ್ಗೆ ಏನು 3 ಡಾಟ್ಸ್ ಕಾಣಿಸುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಎಡಗಡೆ ಮೂಲೆಯಲ್ಲಿ ಮೇಲ್ಭಾಗದಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಏನಂತ ಕಾಣಿಸುತ್ತೆ, ಚಾಟ್ ಅನ್ನೋ ಆಪ್ಷನ್ಸ್ ಇದೆ. ಆ ಚಾಟ್ ಅನ್ನೋ ಆಪ್ಷನ್ಸಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಡೌಟ್ ಅಂತ ಅಥವಾ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಟೈಪ್ ಮಾಡಿ ಮೆಸೇಜ್ ಹಾಕಿದ್ರೆ ನಮ್ಗದು ಬರುತ್ತೆ. ಅದನ್ನು ನಾವು ನೋಡಿ ನಿಮಗೆ ರಿಪ್ಲೈಯನ್ನು ಕೂಡ ಕೊಡ್ತೀವಿ ಅನ್ನುವಂಥದ್ದು. ಕ್ಲಿಯರಾ? ಸೊ ಇಷ್ಟು ಪಾಯಿಂಟ್ಸ್ ಹೇಳಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಯಾವುದೇ ರೀತಿಯಾದ ಮಾಹಿತಿ ನಿಮಗೆ ಬೇಕು ಅಂತಂದರೆ ಸಿಗುತ್ತೆ ಅನ್ನುವಂಥದ್ದು. ಕ್ಲಿಯರಾ?
ಸರಿ, ಸೊ ನಾವು ಮಾತಾಡ್ತಾ ಇರುವಂಥದ್ದು ಯಾವುದು? ನಾವು ಮಾತಾಡ್ತಾ ಇರುವಂಥದ್ದು ಫಿಸಿಕ್ಸ್ ಭೌತಶಾಸ್ತ್ರದ ತರಗತಿಯಲ್ಲಿ ಗುರುತ್ವಾಕರ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಕ್ಲಾಸಸ್ ಬರಲಿಲ್ಲ ಅಂತಂದ್ರೆ ರೀಜಾಯ್ನ್ ಆಗಿ, ವಾಪಸ್ ಎಕ್ಸಿಟ್ ಆಗಿ ಲಾಗೌಟ್ ಮಾಡಿ, ಅಥವಾ ಲಾಗೌಟ್ ಅಲ್ಲ, ಆ ಸ್ಕ್ರೀನ್ ಕ್ಯಾನ್ಸಲ್ ಮಾಡಿ ಇನ್ನೊಂದ್ಸಲ ವಾಪಸ್ ಬನ್ನಿ. ಸರಿನಾ? ಓಕೆ, ಮುಂದಿನದು ಅದೇ ರೀತಿ ನಾವು ಈಗೇನು ಗುರುತ್ವಾಕರ್ಷಣಾ ಬಲದ ಕೆಲವು ಉದಾಹರಣೆಗಳನ್ನ ನೋಡ್ದೋ, ಅದೇ ರೀತಿ ಗುರುತ್ವಾಕರ್ಷಣಾ ಬಲದ ಕೆಲವು ಉದಾಹರಣೆಗಳನ್ನ ಆದ್ಮೇಲೆ ಗುರುತ್ವಾಕರ್ಷಣ ಬಲ ಮತ್ತು ಗುರುತ್ವಾಕರ್ಷಣೆಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋಂಥ ನೋಡೋದಾದ್ರೆ ಎರಡು ಒಂದೇ. ಗುರುತ್ವಾಕರ್ಷಣ ಬಲ ಅಂದ್ರೂ ಒಂದೇ, ಗುರುತ್ವಾಕರ್ಷಣೆ ಅಂದ್ರೂ ಒಂದೇ. ಸೊ ಈ ಗುರುತ್ವಾಕರ್ಷಣೆ ಅಂತ ಅಂದಾಗ ನಾವು ಈ ಉದಾಹರಣೆನ ತಿಳ್ಕೊಂಡ ಮೇಲೆ ನಮಗ್ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಳೋದೇನು? ಭೂಮಿಯ ಮೇಲೆ ಇರುವ ಪ್ರತಿಯೊಂದು ವಸ್ತುವು ಭೂಮಿಯ ಕಡೆಗೆ ಆಕರ್ಷಿತವಾಗ್ತಾ ಇದೆ. ಭೂಮಿಯ ಕಡೆಗೆ ಆಕರ್ಷಿತವಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ಅನ್ನೋದೇ ಆ ಗುರುತ್ವಾಕರ್ಷಣೆ ಅಥವಾ ಭೂಮಿಗೆ ಇರುವ ಅಥವಾ ಗುರುತ್ವಾಕರ್ಷಣೆ ಎನ್ನುವಂಥದ್ದು, ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು ನಿಮ್ಗೆ ಎಕ್ಸಾಕ್ಟ್ ಆಗಿ ಈಗ ನಿಮ್ಗೆ ಒಂದು ಪಾಯಿಂಟ್ ಗೊತ್ತಾಗಿದೆ ಅನ್ನುವಂಥದ್ದು. ಅಥವಾ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆಯನ್ನು ಹೇಳಿದ್ನಲ್ಲ, ಏನು? ಗ್ರಹಗಳ ಚಲನೆ. ಆ ಗ್ರಹಗಳ ಚಲನೆ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಮೇಜರ್ ಆಗಿ ಈ ಭೂಮಿಯ ಮೇಲೆ ವಸ್ತುಗಳು ಭೂಮಿಯ ಮೇಲ್ಮೈ ಕಡೆಗೆ ಬೀಳ್ತಾ ಇದೆ ಅನ್ನೋದನ್ನ ಹೆಚ್ಚಿನದಾಗಿ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಿನದಾಗಿ ಈ ಗ್ರಹಗಳ ಚಲನೆಯನ್ನು ಕೂಡ ಗಮನಿಸಿದಾಗ ಇದಕ್ಕೂ ಕೂಡ ಗುರುತ್ವಾಕರ್ಷಣ ಬಲವೇ ಕಾರಣ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳ್ಬಹುದು. ಆದ್ರೆ ಈ ಗ್ರಹಗಳ ಚಲನೆಯ ಬಗ್ಗೆ ನಾವು ಮೊದಲನೇದಾಗಿ ಕೆಲವಾರು ಪಾಯಿಂಟ್ಸ್ಗಳನ್ನ ಮಾತಾಡ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈ ಗ್ರಹಗಳ ಚಲನೆ ಅಂತಂದ್ರೆ, ಈಗ ಗ್ರಹಗಳ ಚಲನೆ ಅಂತಂದ್ರೆ ನಿಮ್ಗೆ ಗೊತ್ತು ಏನು ಸರ್ ಅದು ಗ್ರಹಗಳ ಚಲನೆ? ಇಲ್ಲಿ ನೋಡಿ, ಒಂದು ಪಾಯಿಂಟ್ ಇರುತ್ತೆ. ಇದನ್ನ ನಾವು ಸನ್ ಅಂತ ತಗೊಂಡ್ರೆ, ಸೂರ್ಯ ಅಂತ ತಗೊಂಡ್ರೆ, ನಮ್ಮ ಸೌರವ್ಯೂಹದ ವ್ಯವಸ್ಥೆ ನಿಮಗೆ ಗೊತ್ತಿದೆ. ಆ ಸೌರವ್ಯೂಹದ ವ್ಯವಸ್ಥೆಯಲ್ಲಿ ಇಲ್ಲಿ ನಮಗೆ ಸೂರ್ಯ ಇರ್ತಾನೆ. ಸೂರ್ಯನ ಸುತ್ತ ಉಳಿದ ಎಲ್ಲ ಗ್ರಹಗಳು ಈ ರೀತಿ ಸುತ್ತುತ್ತೆ ಎನ್ನುವಂಥದ್ದು ಇದು ನಿಮಗೆ ಗೊತ್ತಿದೆ ಅಲ್ವಾ? ಇದು ಸೂರ್ಯನ ಸುತ್ತ ಉಳಿದ ಎಲ್ಲಾ ಗ್ರಹಗಳು ಏನ್ ಮಾಡುತ್ತೆ? ಸುತ್ತುತ್ತೆ. ಹಾಗಾದ್ರೆ ಇದು ಭೂಮಿ ಅಂತ ತಗೊಂಡ್ರೆ, ಅರ್ತ್ ಅಂತ ತಗೊಂಡ್ರೆ ಇದು ಕೂಡ ಭೂಮಿಯನ್ನು ಸುತ್ತೋದಕ್ಕೆ 365 ಕಾಲು ದಿನಗಳು ತಗೊಳುತ್ತೆ. 365 ಡೇಸ್ ಅಂತ ನಾವು ಹೇಳ್ತೀವಿ. ಗೊತ್ತಿದೆ ಅಲ್ವಾ? ಈ ಗ್ರಹಗಳ ಚಲನೆ, ಈ ಗುರುತ್ವಾಕರ್ಷಣೆಯ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಗ್ರಹಗಳ ಚಲನೆಯ ಬಗ್ಗೆ ಇರುವ ಇತಿಹಾಸವನ್ನ ನಾವು ತಿಳ್ಕೊಳ್ಳೇಬೇಕು. ಯಾಕೆ ತಿಳ್ಕೋಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ನೋಡಿ, ನಾನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ನಾವು ಏನು ಗ್ರಹಗಳ ಚಲನೆ ಅಂತ ಅಥವಾ ಸೌರವ್ಯೂಹದ ವ್ಯವಸ್ಥೆಯನ್ನ ನಾವು ಏನ್ ನೋಡ್ತಾ ಇದ್ದೀವಿ ಅಥವಾ ಸೌರವ್ಯೂಹ ವ್ಯವಸ್ಥೆಯನ್ನ ನಾವು ಏನ್ ಕಲ್ತಿದ್ದೀವಿ, ಬಟ್ ನಮಗೆ ಈ ತರ ಮೊದಲು ಇರಲಿಲ್ಲ. ಅಂದ್ರೆ ತುಂಬಾ ಹಿಂದೆ ನಮಗೆ ಈ ರೀತಿಯಾದ ವ್ಯವಸ್ಥೆ ಇದೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಈ ವ್ಯವಸ್ಥೆ ನಮ್ಗೆ ಕೊಟ್ಟಿದ್ದು ಒಬ್ಬ ವಿಜ್ಞಾನಿ ಕೊಟ್ಟಂತಹ ನಿಯಮದಿಂದ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಈಗ ಏನ್ ನೋಡ್ತಾ ಇದ್ದೀವಿ ಸೌರವ್ಯೂಹದ ವ್ಯವಸ್ಥೆ, ಅದನ್ನ ನಾವು ಹೇಳಿರ್ಲಿಲ್ಲ. ಬೇರೆಯ ರೀತಿಯಾದಂತಹ ವ್ಯವಸ್ಥೆಯನ್ನೇ ನಾವು ಹೇಳಿರುವಂಥದ್ದು, ಬೇರೆ ರೀತಿಯಾದ ವ್ಯವಸ್ಥೆಯನ್ನ ನಾವು ಕಲ್ತ್ಕೊಂಡಿರುವಂಥದ್ದು. ಅದು ಯಾವ ರೀತಿಯ ವ್ಯವಸ್ಥೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ. ಸೊ ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊಂಡು ಹೋಗಿ, ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡು ಹೋಗಿ. ಹಾಗಾದ್ರೆ ನಮಗೆ ಈಗ ಇರುವ ಸೌರವ್ಯೂಹದ ವ್ಯವಸ್ಥೆಗಿಂತ ಬೇರೆ ವ್ಯವಸ್ಥೆ ಏನಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಗ್ರಹಗಳ ಚಲನೆಯ ಅಧ್ಯಯನದಲ್ಲಿ ಕೆಲವಾರು ವಿಜ್ಞಾನಿಗಳು ಕೆಲವಾರು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಹತ್ರ ಇರೋದು ಸೂರ್ಯ ಒಂದು ಕೇಂದ್ರಿತವಾಗಿ ಉಳಿದೆಲ್ಲ ಗ್ರಹಗಳು ಅದರ ಸುತ್ತ ಸುತ್ತುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ಸೂರ್ಯ ಕೇಂದ್ರಿತ ಸಿದ್ಧಾಂತ. ನಮ್ಮ ಹತ್ರ ಇರುವಂತದ್ದು ಸೂರ್ಯ ಕೇಂದ್ರಿತ ಸಿದ್ಧಾಂತ. ಬರ್ಕೊಳ್ಳಿ, ಸೂರ್ಯ ಕೇಂದ್ರಿತ ಸಿದ್ಧಾಂತ. ಸರಿನಾ? ಸೊ ಬಟ್ ಇದನ್ನ ಕೊಟ್ಟವ್ರು ಯಾರು, ಇದನ್ನ ಹೇಳಿದವ್ರು ಯಾರು, ಇದಕ್ಕಿಂತ ಮುಂಚೆ ನಮ್ಗೆ ಯಾವ ಸಿದ್ಧಾಂತ ಇತ್ತು ಅನ್ನೋದನ್ನ ನಾವು ಮಾತಾಡ್ತಾ ಇರುವಂತದ್ದು. ಸೊ ಅಲ್ಲಿ ಹೇಳ್ತಾ ಇರೋ ಹಾಗೆ ನಮಗೆ ಟಾಲಮಿ ಅನ್ನುವಂತಹ ಒಬ್ಬ ವಿಜ್ಞಾನಿ ಭೂಕೇಂದ್ರಿತ ಸಿದ್ಧಾಂತವನ್ನ ಕೊಡ್ತಾರೆ. ಏನು ಭೂಕೇಂದ್ರಿತ ಸಿದ್ಧಾಂತ ಅಂದ್ರೆ, ನಾನು ಈಗ ತಾನೇ ಒಂದು ಪಾಯಿಂಟ್ ಹೇಳಿದೆ,
ನಮಗೆ ಈಗಿರುವ ಸೌರವ್ಯೂಹದ ವ್ಯವಸ್ಥೆಗಿಂತ ಮುಂಚೆ, ಅದನ್ನ ಹೇಳೋಕ್ಕಿಂತ ಮುಂಚೆ ಬೇರೆ ಆದಂತಹ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ವಿಜ್ಞಾನಿಗಳು ಏನ್ ಅನ್ಕೊಂಡಿದ್ರು ಅಂದ್ರೆ, ಒಂದು ಸಿದ್ಧಾಂತವನ್ನ ಕೊಟ್ಟಿದ್ರು, ಅದೇ ಭೂ ಕೇಂದ್ರಿತ ಸಿದ್ಧಾಂತ. ಈ ಭೂ ಕೇಂದ್ರಿತ ಸಿದ್ಧಾಂತದ ಪ್ರಕಾರ ಭೂಮಿ ಅನ್ನೋದು ನಮಗೆ ಒಂದು ನಿರ್ದಿಷ್ಟವಾದ ಒಂದು ಬಿಂದುವಿನಲ್ಲಿದ್ದು, ಅರ್ಥ ಮಾಡ್ಕೊಳ್ಳಿ, ಅಥವಾ ಭೂಮಿ ಅನ್ನುವಂಥದ್ದು ನಮಗೆ ಕೇಂದ್ರ ಬಿಂದುವಾಗಿ ಭೂಮಿಯ ಸುತ್ತ ಇನ್ಕ್ಲೂಡಿಂಗ್ ಸನ್, ಸೂರ್ಯನೂ ಕೂಡ ಭೂಮಿಯ ಸುತ್ತ ಸುತ್ತುತ್ತಾನೆ ಮತ್ತು ಉಳಿದೆಲ್ಲ ಗ್ರಹಗಳು ಕೂಡ ಸುತ್ತುತ್ತೆ ಅಂತ ಹೇಳಿದ್ರು. ಅದು ಯಾವ ವಿಜ್ಞಾನಿ? ಟಾಲಮಿ ಅನ್ನುವಂತ ವಿಜ್ಞಾನಿ. ಸೊ ಅದಕ್ಕೆ ಇದರ ಒಂದು ಹೆಸರು ಏನ್ ಬಂತು ಅಂತಂದ್ರೆ ಭೂಕೇಂದ್ರಿತ ಸಿದ್ಧಾಂತ ಅಂತ ಬಂತು. ಭೂಕೇಂದ್ರಿತ ಸಿದ್ಧಾಂತ ಅಂತ ಬಂತು. ಕ್ಲಿಯರಾ? ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಮಗೆ ಮೊದಲಿದ್ದಂತಹ ಒಂದು ಸಿದ್ಧಾಂತ ಯಾವುದು? ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಲ್ಲ ನಮ್ಮ ಹತ್ರ ಇದ್ದಿದ್ದು ಭೂಕೇಂದ್ರಿತ ಸಿದ್ಧಾಂತ. ಇದನ್ನ ಕೊಟ್ಟವರು ಯಾರು? ಟಾಲಮಿ ಎಂಬಂತಹ ಒಬ್ಬ ವಿಜ್ಞಾನಿ ನಿಮಗೆ ಕೊಟ್ಟಿದ್ದಂಥದ್ದು 90-168 AD ಅನ್ನುವಂಥ ದಶಕದಲ್ಲಿ. ಕ್ಲಿಯರಾ? ಹಾಗಾದ್ರೆ ಈ ಭೂಕೇಂದ್ರಿತ ಸಿದ್ಧಾಂತದ ಪ್ರಕಾರ ಏನ್ ಹೇಳುತ್ತೆ? ಭೂಮಿ ಅನ್ನುವಂಥದ್ದು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಭೂಮಿಯ ಸುತ್ತ ಉಳಿದೆಲ್ಲ ಗ್ರಹಗಳು ತಿರುಗುತ್ತೆ, ಅದರ ಜೊತೆಗೆ ಸೂರ್ಯನು ಕೂಡ ತಿರುಗ್ತಾನೆ ಅಂತ ಹೇಳಿರುವಂಥದ್ದು. ಅದೇ ಭೂಕೇಂದ್ರಿತ ಸಿದ್ಧಾಂತ. ಮೊದಲು ಇದನ್ನೇ ನಾವು ಅನ್ಕೊಂಡಿದ್ದು, ಯಾಕೆಂದ್ರೆ ಭೂಮಿಯ ಒಳಗಡೆ ತಾನೇ ನಾವಿದ್ದಿದ್ದು. ಹಾಗಾಗಿ ನಾವ್ ಅನ್ಕೊಂಡಿದ್ದು, ಹೌದು, ಹಂಗಾದ್ರೆ ಈ ರೀತಿಯಾಗಿ ಇದೆ, ಭೂಮಿ ಅಲ್ಲೇ ಇದೆ, ಭೂಮಿಯ ಸುತ್ತ ಭೂಮಿಯ ಸುತ್ತ ಉಳಿದೆಲ್ಲ ಗ್ರಹಗಳು ಸುತ್ತುತ್ತೆ ಅನ್ನುವಂತ ಪಾಯಿಂಟ್ ಅನ್ನ ಹೇಳಕ್ ಇದ್ ಮಾಡಿದ್ರು. ಓಕೆನಾ? ಬಟ್ ಅದಾದ್ಮೇಲೆ ಹೋಗ್ತಾ 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 ನಮಗೆ ಗೊತ್ತಾಗಿದ್ದು, ಇಲ್ಲ, ಭೂಮಿ ಅನ್ನುವಂಥದ್ದು ಕೇಂದ್ರವಾಗಿಲ್ಲ. ಆಮೇಲೆ ಆರ್ಯಭಟ ಅನ್ನುವಂತಹ ವಿಜ್ಞಾನಿ ಬಂದು ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಕೊಟ್ರು, ಮತ್ತು ನಿಕೋಲಸ್ ಕೋಪರ್ನಿಕಸ್ ಅನ್ನುವಂಥ ವಿಜ್ಞಾನಿಗಳು ಬಂದು ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಕೊಟ್ರು. ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ಅದಾದ ಮೇಲೆ ಆ ಗ್ರಹಗಳ ಚಲನೆಯಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಅಧ್ಯಯನವನ್ನ ಮಾಡಿ ಸಿದ್ಧಾಂತವನ್ನ ಕೊಟ್ಟರು. ಕಡೆಯದಾಗಿ ನಮಗೆ ಕೆಪ್ಲರ್ ಎಂಬ ವಿಜ್ಞಾನಿ 3 ನಿಯಮಗಳನ್ನ ಕೊಡ್ತಾರೆ. ಈ 3 ನಿಯಮಗಳಿಗೆ ಅನುಗುಣವಾಗಿ ನಮಗೆ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಪರ್ಫೆಕ್ಟ್ ಆಗಿ ಸೌರವ್ಯೂಹದ ರಚನೆ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನೆಲ್ಲವನ್ನೂ ಕೂಡ ಈ ಕೆಪ್ಲರ್ನ 3 ನಿಯಮಗಳ ಮುಖಾಂತರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೆಪ್ಲರ್ ಅನ್ನುವಂತ ವಿಜ್ಞಾನಿ ಕೂಡ ನಮಗೆ ಕೊಟ್ಟಿದ್ದಂಥದ್ದು ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನೇ ಕೊಟ್ಟಿರುವಂಥದ್ದು. ಸರಿನಾ ಸರ್? ಬೇರೆ ವಿಜ್ಞಾನಿಗಳು ಕೊಟ್ರ? ಬೇರೆ ವಿಜ್ಞಾನಿಗಳು ಕೂಡ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಕೊಟ್ರು. ಆದ್ರೆ ಆ ಮೊದಲು ಕೆಪ್ಲರ್ಗಿಂತ ಮುಂಚೆ ವಿಜ್ಞಾನಿಗಳು ಕೊಟ್ಟಂತಹ ಸೂರ್ಯ ಕೇಂದ್ರಿತ ಸಿದ್ಧಾಂತವೇ ಕೊಟ್ಟಿರುವಂತದ್ದು. ಬಟ್ ಅವರು ಕೊಟ್ಟಿರುವ ಸೂರ್ಯ ಕೇಂದ್ರಿತ ಸಿದ್ಧಾಂತದಲ್ಲಿ ಕೆಲವಾರು ಡ್ರಾಬ್ಯಾಕ್ಸ್ ಗಳಿತ್ತು, ಕೆಲವಾರು ಏನ್ ಹೇಳ್ತೀವಿ ಅಡಚಣೆಗಳಿತ್ತು, ಕೆಲವಾರು ವಿಷಯಗಳನ್ನ ಹೇಳಲಿಲ್ಲ. ಹಾಗಾಗಿ ಅದನ್ನ ಗಣನೆಗೆ ತಗೊಳ್ಳಿಲ್ಲ. ಯಾವಾಗ ಕೆಪ್ಲರ್ ಎಂಬಂತಹ ವಿಜ್ಞಾನಿ ಬಂದು ಕೆಲವರು 3 ನಿಯಮಗಳನ್ನ ಕೊಟ್ಟಾಗ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನೇ ತಗೊಂಡು, ಆದ್ರೆ ಅದಕ್ಕೆ ಎಕ್ಸಾಕ್ಟ್ ಆಗಿ ರೀಸನ್ ಅನ್ನ ಕೊಟ್ಟು, ಗ್ರಹಗಳ ಅಧ್ಯಯನ ಚಲನೆಯನ್ನ ಕೊಟ್ಟು, ಅದು ಸೂರ್ಯನ ಸುತ್ತ ಎಷ್ಟು ತಿರುಗುತ್ತೆ, ಸುತ್ತುವಂತಹ ಒಂದು ಅವಧಿ, ಇವೆಲ್ಲವನ್ನ ಹೇಳಕ್ಕೆ ಸಾಧ್ಯ ಆಗಿರುವಂತದ್ದು ಈ ಕೆಪ್ಲರ್ನ ಈ 3 ನಿಯಮಗಳಿಂದ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಪಾಯಿಂಟ್ ನಾನು ಹೇಳಿದಂಥದ್ದು. ಹಾಗಾದ್ರೆ ಈ ಭೂಕೇಂದ್ರಿತ ಸಿದ್ಧಾಂತದಲ್ಲಿ ಟಾಲಮಿಯವರು ಏನು ಹೇಳಿದ್ರು? ಭೂಕೇಂದ್ರಿತ ಸಿದ್ಧಾಂತದ ಪ್ರಕಾರ ನೋಡೋದಾದ್ರೆ ಭೂಮಿಯೇ ಬ್ರಹ್ಮಾಂಡದ ಕೇಂದ್ರವಾಗಿದೆ ಅನ್ನೋದನ್ನ ಹೇಳಿದ್ರು. ಅದೇ ಪಾಯಿಂಟ್ ನಾ ಹೇಳ್ತಿರೋಂಥದ್ದು. ಹೌದಾ? ಸೂರ್ಯ ಚಂದ್ರ ಗ್ರಹಗಳು ಎಲ್ಲವೂ ಕೂಡ, ನಕ್ಷತ್ರಗಳು ಕೂಡ ಭೂಮಿಯ ಸುತ್ತುತ್ತದೆ ಅಂತ ಹೇಳಿದ್ರು. ಮತ್ತು ಆಕಾಶಕಾಯಗಳ ಚಲನೆ ವೃತ್ತಾಕಾರವಾಗಿದೆ ಎಂದು ಭಾವಿಸಿದರು. ವೃತ್ತಾಕಾರವಾಗಿದೆ, ಕರೆಕ್ಟಾಗಿ ವೃತ್ತಾಕಾರದಲ್ಲಿ ಚಲಿಸುತ್ತೆ ಅನ್ನೋದನ್ನ ಹೇಳಿದ್ರು. ಇದೆಲ್ಲವೂ ಕೂಡ ಹೇಳಿದ್ದು ಭೂಕೇಂದ್ರ ಸಿದ್ಧಾಂತದಲ್ಲಿ. ಯಾರಿಂದ? ಟಾಲೆಮಿ ಅನ್ನುವಂಥ ವಿಜ್ಞಾನಿ ಕೊಟ್ಟಂತಹ ಭೂಕೇಂದ್ರಿತ ಸಿದ್ಧಾಂತದಿಂದ. ಅದಾದ ಮೇಲೆ ಬಂದಿದ್ದು ಸೂರ್ಯ ಕೇಂದ್ರ ಸಿದ್ಧಾಂತ. ನಾನು ಹೇಳಿದ್ನಲ್ಲ, ಕೆಪ್ಲರ್ನು ಅದೇ ಹೇಳಿದ್ದು, ಕೋಪರ್ನಿಕಸ್ಸು ಅದೇ ಹೇಳಿದ್ದು, ಆರ್ಯಭಟ್ರು ಅದೇ ಹೇಳಿದ್ದು. ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಮಗೆ
ಸೂರ್ಯ ಕೇಂದ್ರಿತವಾಗಿ ಉಳಿದೆಲ್ಲ ಗ್ರಹಗಳು ಸುತ್ತುತ್ತೆ ಎನ್ನುವಂತಹ ಒಂದು ಪಾಯಿಂಟ್ ಅನ್ನ ಹೇಳಿದ ಮೇಲೆ ಕೆಲವಾರು ಅಂಶಗಳನ್ನ ಪ್ರತಿಪಾದಿಸೋದಕ್ಕೆ ಆ ವಿಜ್ಞಾನಿಗಳಿಂದ ಆಗ್ಲಿಲ್ಲ. ಆರ್ಯಭಟ ಆಗಿರ್ಬೋದು, ಕೋಪರ್ನಿಕಸ್ ಆಗಿರ್ಬೋದು, ಇವುಗಳಿಂದ ಆಗ್ಲಿಲ್ಲ. ಈಗ ಆರ್ಯಭಟರು ಅವರು 5ನೇ ಶತಮಾನದಲ್ಲಿ, ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ಸೂರ್ಯ ಕೇಂದ್ರ ಸಿದ್ಧಾಂತವನ್ನೇ ಹೇಳಿದ್ರು. ಈ ಸೂರ್ಯ ಕೇಂದ್ರದ ಸಿದ್ಧಾಂತದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಸೂರ್ಯ ಮಧ್ಯ ಬಿಂದುವಿನಲ್ಲಿ ಉಳಿದೆಲ್ಲ ಗ್ರಹಗಳು ಯಾವುದು ಭೂಮಿಯು ಸೇರಿದಂತೆ ಉಳಿದೆಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ರು. ಸರಿ, ಒಪ್ಕೊಳ್ಳೋಣ. ಆರ್ಯಭಟರು ಹೇಳಿದ್ರು, ಕೋಪರ್ನಿಕಸ್ ಹೇಳಿದ್ರು, ಅದೇ ನಮಗೂ ಗೊತ್ತಿರೋದು. ಆದ್ರೆ ಇದು ಯಾಕ ಅವರು ಹೇಳಿರೋ ಸಿದ್ಧಾಂತವನ್ನ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳಕ್ಕಾಗ್ಲಿಲ್ಲ ಅಂತಂದ್ರೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳೋದಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಕೆಪ್ಲರ್ ಅನ್ನುವಂಥ ವಿಜ್ಞಾನಿ ಹೇಳಿರುವಂತ ನಿಯಮಗಳನ್ನ ನಾವು ತಗೊಂಡಿರುವಂತದ್ದು. ಆಯ್ತಾ? ಈಗ ಭೂಕೇಂದ್ರಿತ ಸಿದ್ಧಾಂತ, ಸೂರ್ಯ ಕೇಂದ್ರಿತ ಸಿದ್ಧಾಂತ ನಾವು ಅರ್ಥ ಮಾಡ್ಕೊಳ್ಳಿ. ಭೂಕೇಂದ್ರ ಸಿದ್ಧಾಂತ ಕೊಟ್ಟವರು ಟಾಲಮಿ, ಸೂರ್ಯ ಕೇಂದ್ರ ಸಿದ್ಧಾಂತ ಕೊಟ್ಟವರು ಆರ್ಯಭಟ ಅಥವಾ ಕೋಪರ್ನಿಕಸ್. ಅರ್ಥ ಮಾಡ್ಕೊಳ್ಳಿ. ಭೂಕೇಂದ್ರ ಸಿದ್ಧಾಂತ, ಸೂರ್ಯ ಕೇಂದ್ರ ಸಿದ್ಧಾಂತಗಳ ನಡುವೆ ವ್ಯತ್ಯಾಸ ಹೇಳೋದಾದ್ರೆ ಭೂಮಿಯು ಸೆಂಟರ್ಲಿ ಇರೋದು, ಭೂಮಿಯೇ ಮಧ್ಯಬಿಂದು. ಸೂರ್ಯ ಕೇಂದ್ರದಲ್ಲಿ ಸೂರ್ಯನ ಮಧ್ಯಬಿಂದು. ಭೂಕೇಂದ್ರದಲ್ಲಿ ಎಲ್ಲಾ ಗ್ರಹಗಳು ಭೂಮಿ ಸುತ್ತ ಸುತ್ತುತ್ತೆ. ಸೂರ್ಯ ಕೇಂದ್ರದಲ್ಲಿ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತೆ. ಅರ್ಥ ಆಗ್ತಿದ್ಯಾ? ಇದೇ ಹೋಲಿಕೆ. ಈಗ ನಾನು ಸೂರ್ಯ ಕೇಂದ್ರ ಸಿದ್ಧಾಂತ ಬಗ್ಗೆ ಹೇಳೋದಾದ್ರೆ ನಾನು ಹೇಳ್ದಂಗೆ ಆ ಸೂರ್ಯ ಕೇಂದ್ರಿತ ಸಿದ್ಧಾಂತದಲ್ಲಿ ನಿಕೋಲಸ್ ಕೋಪರ್ನಿಕಸ್ ಏನ್ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಅದರಲ್ಲಿ ನಾನು ಹೇಳ್ದಂಗೆ ಎಲ್ಲವೂ ಕೂಡ ಭೂಮಿ ಮತ್ತು ಇತರ ಗ್ರಹಗಳು ಎಲ್ಲವೂ ಕೂಡ ಭೂಮಿ ಮತ್ತು ಇತರ ಎಲ್ಲಾ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ರು. ಆದ್ರೆ ಇದು ಫೇಲ್ ಆಗಕ್ಕೆ ಕಾರಣ ಏನು ಅಂದ್ರೆ ಇದು ಪ್ರತಿಪಾದಿಸ್ಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ತಗೊಳಕ್ ಆಗ್ಲಿಲ್ಲ ಅನ್ನೋಕ್ಕೆ ಕಾರಣ ಏನು ಅಂದ್ರೆ ಅವರು ಒಂದು ಪಾಯಿಂಟ್ ಹೇಳ್ತಾರೆ. ಈ ಸೂರ್ಯ ಕೇಂದ್ರಿತವಾಗಿರುವಂತಹ ಒಂದು ಸಿದ್ಧಾಂತದಲ್ಲಿ ಇಲ್ಲಿ ಏನಿದ್ದಾನೆ ಸೂರ್ಯ, ಈ ಸೂರ್ಯ ಅನ್ನುವಂಥವನು ಸ್ಥಿರವಾಗಿರ್ತಾನೆ ಅಂತ ಹೇಳ್ಬಿಟ್ರು. ಅದು ತಪ್ಪಾಗೋಯ್ತು. ಅದ್ರಿಂದನೇ, ಯಾಕಂದ್ರೆ ಸೂರ್ಯ ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಾನೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಒಂದು ಸೂರ್ಯ ಕೇಂದ್ರ ಸಿದ್ಧಾಂತದಲ್ಲಿ ಅವರು ಹೇಳಿರೋದು ಸತ್ಯ, ಸೂರ್ಯ ಸ್ಥಿರವಾಗಿದ್ದಾನೆ ಅಂತ ಅನ್ನೋದು ಭಾವಿಸ್ಕೊಬಿಟ್ರು. ಅರ್ಥ ಆಗ್ತಿದ್ಯಾ? ಕ್ಲಿಯರಾ? ಸೊ ಇಷ್ಟು ಕೆಲವಾರು ಸಿದ್ಧಾಂತಗಳು. ಈ ಕೆಲವಾರು ಸಿದ್ಧಾಂತಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋದಾದ್ರೆ ನೋಡಿ, ಈಗ ಇಷ್ಟು ಅರ್ಥ ಆಗಿದ್ರೆ ನೀವು ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಭೂಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಟಾಲಮಿ. ಕರೆಕ್ಟಾ? ಯಾವ ಆನ್ಸರ್ ಹಂಗಾರೆ? 4ನೇ ಆಪ್ಷನ್ ರೈಟ್. ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಕೋಪರ್ನಿಕಸ್. ಓಕೆನಾ? ಅಲ್ಲೇ ಉತ್ತರ ಇದೆ, ಕೋಪರ್ನಿಕಸ್. ಹಾಗಾದ್ರೆ ಇಲ್ಲಿ ನಾವು ಈ ಸೂರ್ಯ ಕೇಂದ್ರ ನಾವು 2 ಕಾನ್ಸೆಪ್ಟ್ ನಾವು ಓದ್ವಿ, 3 ಕಾನ್ಸೆಪ್ಟ್ ಓದಿದೆ ಈಗ. ಒಂದು ಗುರುತ್ವ ಅಂದ್ರೆ ಮತ್ತು ಈ ಗ್ರಹಗಳ ಚಲನೆಯ ಸಿದ್ಧಾಂತ, ಅದರಲ್ಲಿ ಭೂಕೇಂದ್ರಿತ ಸಿದ್ಧಾಂತ, ಸೂರ್ಯ ಕೇಂದ್ರಿತ ಸಿದ್ಧಾಂತ ಕೊಟ್ಟವರು ಟಾಲಮಿ, ಕೊಟ್ಟವರು ಕೋಪರ್ನಿಕಸ್. ಹಾಗಾದ್ರೆ ಅಲ್ಲಿ ಸೂರ್ಯ ಸ್ಥಿರವಾಗಿದ್ದಾನೆ ಅಂತ ಹೇಳಿದ ಮೇಲೆ ನಾನು ಏನ್ ಹೇಳ್ದೆ, ಇದಕ್ಕೆ ನಮ್ಮ ಒಬ್ಬ ವಿಜ್ಞಾನಿ ಬಂದ್ರು. ಯಾರು ಸರ್? ಕೆಪ್ಲರ್ ಬಂದು ನಿಯಮಗಳನ್ನ ಕೊಟ್ರು. ಆ ನಿಯಮಗಳು ಯಾವುದು ಅಂತ ನಾವು ಓದೋದೆ ನಮ್ಮ ನೆಕ್ಸ್ಟ್ ತರಗತಿಯಲ್ಲಿ. ಸೊ ಕೆಪ್ಲರ್ನ ನಿಯಮಗಳು 3 ನಿಯಮಗಳು. ಇದು ಕೂಡ ಸೂರ್ಯ ಕೇಂದ್ರಿತ ಸಿದ್ಧಾಂತದ ಮೇಲಿನ ಆಧಾರವಾಗಿದೆ. ಸೊ ಅದು ಇಂಪಾರ್ಟೆಂಟು ಕೆಪ್ಲರ್ನ ನಿಯಮಗಳು. ಸೊ ಇದನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ಓದೋಣ. ಸರಿನಾ? ಇವತ್ತು ಮೊದಲನೇ ತರಗತಿ ಆಗಿರೋದ್ರಿಂದ ಅದನ್ನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ನಾನು ಉಳಿದ ಭಾಗ ಆಗಿರುವಂತಹ ಇದರ ಉಳಿದಂತಹ ಕಾನ್ಸೆಪ್ಟ್ ಕೆಪ್ಲರ್ನ ನಿಯಮಗಳು ಮತ್ತು ಗುರುತ್ವಾಕರ್ಷಣೆ ಬಗ್ಗೆ ಇನ್ನ ತುಂಬಾ ಪಾಯಿಂಟ್ಸ್ಗಳು ಹೇಳೋದಿದೆ. ಗುರುತ್ವದ ಪರಿಣಾಮಗಳು ಯಾವುದು, ಗುರುತ್ವ ಅಂತಂದ್ರೆ ಏನು, ಕೇಂದ್ರಾಭಿಮುಖ ಬಲ, ಸೆಂಟ್ರಿಪೀಟಲ್ ಫೋರ್ಸ್, 2 ಸೆಂಟ್ರಿಪೀಟಲ್ ಫೋರ್ಸ್ ಆಗಿದೆಯಾ? ಓಕೆ. ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ವಿಶ್ವವ್ಯಾಪಿ ಗುರುತ್ವ ನಿಯಮ, ಇವೆಲ್ಲವನ್ನೂ ಕೂಡ ನಾವು ಮಾತಾಡಬೇಕು. ಅದೆಲ್ಲವನ್ನೂ ಕೂಡ ನಾವು ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಓಕೆ. ಸೊ ಆ್ಯಪ್ನ ಯೂಸ್ ಮಾಡೋದು ಹೆಂಗೆ ಅಂತ ಹೇಳಿದ್ದೀನಿ. ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅದರಲ್ಲಿ ನಿಮಗೆ ಚಾಟ್ ಬಾಕ್ಸ್ ಇರುತ್ತೆ. ಆ ಚಾಟ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಏನೇ ಡೌಟ್ಗಳಿದ್ರು ಕೇಳಬಹುದು. ಮತ್ತು ನಾನು ಹೇಳ್ದಂಗೆ
ಪ್ರಶ್ನೆಗಳಿದ್ದರೆ ನಂಬರ್ಗೂ ಕೂಡ ಕೊಡಬಹುದು. ಓಕೆನಾ? ಸರಿ, ಥ್ಯಾಂಕ್ ಯು. ಸೊ ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಸೊ ಮೊದಲನೇ ತರಗತಿ ಆಗಿರೋದ್ರಿಂದ ಇದನ್ನು ಇಲ್ಲೇ ಸ್ಟಾಪ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್.